ಹಾಗೆ ರೀ. ಇವತ್ತು ಎಲ್ಲರೂ ಸೇರಿ ಸುಮಾರು ಒಂದು 100 ಜನ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡಿದ್ದಾನೆ. ಇವತ್ತು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಎಂ ಲಕ್ಷ್ಮಣರವರ ಪರವಾಗಿ ಗಾಂಧಿನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಈ ದಿವಸ ಅವ್ರ ಬಗ್ಗೆ ಕ್ಯಾನ್ವಾಸ್ ಮಾಡಿದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನೇನು ಕೊಡುಗೆಗಳನ್ನ ನೀಡಿದ್ದಾರೆ ಹಾಗೂ ಮತ್ತು ಲಕ್ಷ್ಮಣರವರು ವೈಯಕ್ತಿಕವಾಗಿ ಅವರು ಸಹ ಏನೇನು ಹೋರಾಟಗಳನ್ನ ಮೈಸೂರು ನಗರದ ಜನತೆಗೆ ಮಾಡಿದ್ದಾರೆ, ಮೈಸೂರಿನ ಪರವಾಗಿ ಮಾಡಿದ್ದಾರೆ, ಆ ವಿಚಾರವಾಗಿ ಎಲ್ಲರಿಗೂ ನಾವು ತಿಳಿಸ್ಕೊಂಡು ಇವತ್ತು ಅವ್ರ ಪರವಾಗಿ ನಾವು ಪ್ರಚಾರವನ್ನು ಮಾಡಿದ್ದೇವೆ. ಪ್ರಚಾರದಲ್ಲಿ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ನಮ್ಮ ಗಾಂಧಿನಗರದಿಂದ ನಾವು 100% ಕೊಡಲಿಲ್ಲ ಅಂದರೆ 90% ವೋಟ್ ಅಂತ. ಇವಾಗೂ ಸುಮಾರು ಒಂದು 25 ವರ್ಷಗಳಿಂದ ಗಾಂಧಿನಗರಕ್ಕೆ ಲಕ್ಷ್ಮಣ್ ಅವರು ಚಿರಪರಿಚಿತರಾಗಿದ್ದಾರೆ. ಇಲ್ಲಿ ಅನೇಕ ಸಾಮಾಜಿಕ ಸೇವೆಗಳನ್ನ ಸಲ್ಲಿಸಿದ್ದಾರೆ ಹಾಗೂ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ವಕ್ತಾರರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಸರ್ಕಾರದ ಏನು 5 ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ದಾರೆ ಅದೆಲ್ಲ ಜನಗಳಿಗೆ ತಲುಪ್ತಾ ಇದೆ. ಕೆಲವು ಕಡೆ ಇನ್ನೂ ಬಂದಿಲ್ಲ, ಕೆಲವು ತಿಂಗಳು ಬಂದಿಲ್ಲ ಅಂತ ಹೇಳಿದ್ರು. ಸೊ ಈ ಚುನಾವಣೆ ಮುಗಿದ ನಂತರ ಅದೆಲ್ಲ ನಾವು ನಿಂತ್ಕೊಂಡು ಕಾರ್ಯಕರ್ತರು ಸರಿಪಡಿಸ್ತೀವಿ. DCM ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಭಾಳಷ್ಟು ಉತ್ತಮವಾದ ಕೆಲಸಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಈ ಏನು ಗ್ಯಾರಂಟಿ 5 ಯೋಜನೆಗಳು ಕೊಟ್ಟಿದ್ದಾರೆ ಅದೇ ನಮಗೆ ಶಕ್ತಿ. ಸಿದ್ದರಾಮಯ್ಯ ಅವರೇ ಶಕ್ತಿ, DK ಶಿವಕುಮಾರ್ ಅವರೇ ಶಕ್ತಿ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವ್ರ ಯೋಜನೆಗಳನ್ನ ಕಾಪಿ ಮಾಡ್ತಾ ಇದ್ದಾರೆ. ದಿವಾಳಿ ಆಗಂಗಿದ್ರೆ ಆ ಯೋಜನೆಗಳನ್ನ ಅವ್ರು ಯಾಕೆ ಘೋಷಣೆ ಮಾಡ್ತಾಯಿದ್ರು ಅಂದರೆ ಇದು ಸಕ್ಸಸ್ ಆಗಿದೆ ಅಂತ ಅರ್ಥ ಆಯಿತು. ಶಾಸಕರಾದ ಶ್ರೀಯುತ ತನ್ವೀರ್ ಶೇಟ್ರವರು ಈಗ ಅವ್ರಿಗೆ KPCC ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರೇ ನಮಗೆ ಸ್ಟಾರ್ ಪ್ರಚಾರಕರು. ಅವ್ರ ಜೊತೆಗೆ ಕ್ಯಾಂಡಿಡೇಟ್ನ ಕರ್ಕೊಬರ್ತೀವಿ. ಸಾಕು, ಇವರಿಬ್ಬರೇ ಬಂದರೆ ನಮ್ಮ NR ಕಾನ್ಸ್ಟಿಟ್ಯೂನ್ಸಿಲಿ 1.25 ಲಕ್ಷ ಲೀಡ್ ಕೊಡಿಸ್ತೀವಿ. ನಾವು ಗಾಂಧಿನಗರ ವಾಸವಾಗಿದ್ದೀನಿ, DCC ಮೆಂಬರ್ ಸಹ ಆಗಿದ್ದೀನಿ. ನಾವು ಈಗ ಚುನಾವಣೆ ಪ್ರಚಾರ ಈಗ ಶುರು ಮಾಡಿದ್ದೀವಿ. ಇವತ್ತು ನಮ್ಮ ಗಾಂಧಿನಗರದಲ್ಲಿ ಒಂದು 7 ಕ್ರಾಸ್ಗಳನ್ನ ಮನೆ ಪ್ರಚಾರ ಮಾಡಿದ್ದೀವಿ ಹಾಗೂ ಜನಗಳು ನಮಗೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಸೋಲು ಅನ್ನೋ ಮಾತೇ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ. ಸಿದ್ದರಾಮಯ್ಯ ಕೊಟ್ಟಿರೋಂಥ ಕೊಡುಗೆಗಳು, DK ಶಿವಕುಮಾರ್ ಮತ್ತು ನಮ್ಮ ಬೆನ್ನೆಲುಬಾಗಿ ನಮ್ಮ ತನ್ವೀರ್ ಶೇಟ್ ಸಾಹೇಬರು ಇದ್ದಾರೆ. ಇವರೆಲ್ಲ 3 ಜನದಿಂದನೂ ಲಕ್ಷ್ಮಣ್ ಅವರಿಗೆ ಒಂದು ಉತ್ತಮ ಏನೋ ಒಂದು ಇವಾಗ ಆ ಥರ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗ ಕಾಂಗ್ರೆಸ್ ಅವರೇ ನಮ್ಮ ಮಾದೇವಪುರ ನಮ್ಮ ಗಾಂಧಿನಗರಕ್ಕೆ 2,70,00,000 ಹಣನ ಬಿಡುಗಡೆ ಮಾಡಿದ್ದಾರೆ. ಅಶೋಕ್ಪುರಂಗೆ 10 ಕೋಟಿ ಕೊಟ್ಟಿದ್ದಾರೆ. ಅದೆಲ್ಲ ಇವರು ಸುಮ್ಮನೆ BJP ಅವರು ಎಲ್ಲ ಸುಮ್ಮನೆ ದುರ್ಬಳಕೆ ಮಾಡ್ಕೊಂಡು